ಯಾರನ್ನೂ ಬೇಡವೆನ್ನದೆ ಎಲ್ಲರನ್ನೂ ಒಗ್ಗೂಡಿಸಿ ಸೌಹಾರ್ದತೆಯಿಂದ ಕಾಣುವ ದೇಶವಿದ್ದರೆ ಅದು ನಮ್ಮ ಭಾರತ ದೇಶವಾಗಿದೆ ಎಂದು ಕರ್ನಾಟಕ ರಾಜ್ಯ ಎಸ್ವೈಎಸ್ ಮಾಜಿ ರಾಜ್ಯಾಧ್ಯಕ್ಷ ಡಾ ಅಬ್ದುಲ್ ರಶೀದ್ ಝೈನಿ ಕಾಮಿಲ್ ಸಕಾಫಿ ಕಕ್ಕಿಂಜೆ ಹೇಳಿದ್ದಾರೆ. ಪರಂಪರೆಯ ಪ್ರತಿನಿಧಿಗಳಾಗೋಣ ಎಂಬ ಧ್ಯೇಯವಾಕ್ಯದಲ್ಲಿ ಜನವರಿ 24ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿರುವ ಕರ್ನಾಟಕ ಸುನ್ನಿ ಯುವಜನ ಸಂಘದ 30ನೇ ವಾರ್ಷಿಕ ಮಹಾ ಸಮ್ಮೇಳನದ ಪ್ರಯುಕ್ತ ನಾಪಕ್ಲು ಪಟ್ಟಣದಲ್ಲಿ ಜರುಗಿದ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಮ್ಮ ದೇಶದ ಪರಂಪರೆ ಎಲ್ಲರನ್ನ ಒಗ್ಗೂಡಿಸುವ ಪರಂಪರೆಯಾಗಿದೆ. ಎಲ್ಲ ವರ್ಗದವರಿಗೂ ಕೆಂಪು ಹಾಸನ್ನ ಹಾಸಿದ ನಾಡು ಇದಾಗಿದೆ. ವಿಶ್ವದ ಹಲವಾರು ದೇಶಕ್ಕೆ ಮಾದರಿಯಾಗಬಲ್ಲ ನಮ್ಮ ದೇಶದಲ್ಲಿ ಎಲ್ಲರಿಗೂ ಮುಕ್ತವಾದ ಸ್ವಾತಂತ್ರ್ಯ ನೀಡಿದ ಮಾದರಿಯಾಗಿದೆ. ಈ ಬಗ್ಗೆ ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಯುವಜನ ಅಂತ ಹೇಳುವಾಗ ನಿಮ್ಗೆಲ್ರಿಗೂ ಗೊತ್ತಿದೆ, ನಾಡಿನ ಅತ್ಯಂತ ಜವಾಬ್ದಾರಿಯುತವಾದ ಒಂದು ತಲೆಮಾರು ಆಗಿದೆ ಯುವಜನ. ಯೌವನದ ಮೂಲಕ ಜಗತ್ತಿನಲ್ಲಿ ಹಲವಾರು ಕ್ರಾಂತಿಗಳು ನಡೆದಿವೆ. ನಾಡು ಕಟ್ಟಬೇಕಾದರೆ ಯುವಜನರಿಗೆ ಸರಿಯಾದ ಮಾಹಿತಿ ಕೊಟ್ಟು, ಮಾರ್ಗದರ್ಶನ ಕೊಟ್ಟು, ಅವರಿಗೆ ದಿಗ್ದರ್ಶನ ಕೊಟ್ಟು, ಅವರ ಕಣ್ಣಿಗೆ ಕನಸನ್ನು ಕಟ್ಟಿಕೊಟ್ಟು, ಅವರ ಕೈಗಳಿಗೆ ಕೆಲಸವನ್ನು ಕೊಟ್ಟು, ಅವರ ಮೂಲಕ ಒಂದು ನಾಡನ್ನು, ರಾಷ್ಟ್ರವನ್ನು, ಸಮಾಜವನ್ನು ಕಟ್ಟುವಂತಹ ಅತ್ಯಂತ ಗುರುತರವಾದ ಜವಾಬ್ದಾರಿಗಳನ್ನು ನೀಡಬೇಕು. ಕಳೆದ 30 ವರ್ಷಗಳಲ್ಲಿ ಎಸ್ವೈಎಸ್ ಈ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದೆ. ಭಾರತ ದೇಶದ ಉಜ್ವಲವಾದ ಪರಂಪರೆ ನಮ್ಗೆ ಗೊತ್ತಿದೆ. ಸಹಸ್ರಾರು ವರ್ಷಗಳಿಂದ ಹಾದು ಬಂದ ನಮ್ಮ ನಾಡಿನ ಪರಂಪರೆ ಯಾರನ್ನೂ ಬೇಡವೆನ್ನದೆ ಎಲ್ಲರನ್ನೂ ಸ್ವಂತವಾಗಿ ಕಾಣುವ ಅತ್ಯಂತ ಉಜ್ವಲವಾದ ಒಂದು ಪರಂಪರೆ. ಜಗತ್ತಿನ 200ರಷ್ಟು ರಾಷ್ಟ್ರಗಳಿಗೆ ಮಾದರಿಯಾಗಬಲ್ಲ, ವಿಶ್ವಗುರುವಾಗಬಲ್ಲ ತಾಕತ್ತಿರುವಂತಹ ಒಂದು ಬಹಳ ದೊಡ್ಡ ರಾಷ್ಟ್ರ ನಮ್ಮದು. ಈ ನಾಡಿನ ವಿಶೇಷತೆ ಏನೆಂದರೆ, ಈ ನಾಡು ಎಲ್ಲರನ್ನೂ ಒಳಗೊಂಡ ನಾಡು, ಎಲ್ಲರಿಗೂ ಕೆಂಪು ಹಾಸನ್ನು ಹಾಸಿದ ನಾಡು, ಯಾರನ್ನೂ ಬೇಡವೆನ್ನದೆ ಎಲ್ಲರಿಗೂ ಮುಕ್ತವಾದಂತಹ ಸ್ವಾಗತವನ್ನು ಕೋರಿದ ನಾಡು. ಇದು ಈ ದೇಶದ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಗಮನಿಸಿದರೆ ನಮಗೆ ಅರ್ಥವಾಗುತ್ತದೆ. 5,500 ವರ್ಷಗಳ ಇತಿಹಾಸವುಳ್ಳ ಸಿಂಧೂ ನದಿ ತಟಾಕದ ಈ ನಾಗರಿಕತೆಯಿಂದ ಮೂಡಿ ಬಂದ ನಮ್ಮ ಸಂಸ್ಕೃತಿಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಸ್ವೈ ರಾಜ್ಯಾಧ್ಯಕ್ಷ ಹಫೀಲ್ ಸಹದಿ ಕೊಳಕೇರಿ ಮಾತನಾಡಿ, 1994ರ ಜನವರಿ 24ರಂದು ತಾಜುಲ್ ಉಲಮಾ ಬೇಕಲ ಉಸ್ತಾದರವರ ನೇತೃತ್ವದಲ್ಲಿ ರೂಪುಗೊಂಡ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಕಳೆದ ಹಲವಾರು ದಿನಗಳಿಂದ ಮಂಗಳೂರಿನಲ್ಲಿ ನಡೆಯಲಿರುವ ಮಹಾ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ. ಕರ್ನಾಟಕ ಕಂಡ ಅತ್ಯಂತ ದೊಡ್ಡ ಸುನ್ನಿ ಸಂಘಟನೆಯ ಸಮ್ಮೇಳನ ಇದಾಗಿದ್ದು, ಈ ಸಮ್ಮೇಳನದಲ್ಲಿ ಸುನ್ನಿ ಒಕ್ಕೂಟದ ನಾಯಕ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಕಾಂತಪುರ ಎಪಿ ಅಬೂಬಕರ್ ಮುಸ್ಲಿಯಾರ್ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಇದರ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕೆಂದರು. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಇದರ 30ನೇ ವರ್ಷದ ಆಚರಣೆಯ ಸಂಭ್ರಮದಲ್ಲಿ ಕರ್ನಾಟಕದ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಇದ್ದಾರೆ. 1994 ಜನವರಿ 24ರಂದು ತಾಜುಲ್ ಫುಕಾ ಬೇಕಲ್ ಉಸ್ತಾದರ ನೇತೃತ್ವದಲ್ಲಿ ರೂಪುಗೊಂಡ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಇದೇ ಕಳೆದ ವರ್ಷ 2023 ಜನವರಿ 24ರಂದು ಶಿವಮೊಗ್ಗದಲ್ಲಿ ನಡೆದ ಅದರ 30ನೇ ವರ್ಷದ ಸಂಭ್ರಮ ಆಚರಣೆಗೆ ಉದ್ಘಾಟನೆ ಶಿವಮೊಗ್ಗದಲ್ಲಿ ನಡೆಯಿತು. ನಂತರ 1 ವರ್ಷಗಳ ಕಾಲ ನಮ್ಮ ಎಲ್ಲಾ ಘಟಕಗಳಲ್ಲೂ ಕೂಡ ಹಲವು ಕಾರ್ಯಕ್ರಮಗಳೊಂದಿಗೆ ನಮ್ಮ ಸುನ್ನಿ ಕಾರ್ಯಕರ್ತರು ಇದೇ ಬರುವ 24ನೇ ತಾರೀಕು ನಡೆಯುವ ಸಮಾರೋಪ ಸಮಾರಂಭಕ್ಕೆ ಸಜ್ಜಾಗಿದ್ದಾರೆ. ಈ ಸಂದರ್ಭ ಅಮೀಮ್ ತಂಗಳ್, ಸ್ವಾದಿಕ್ ಮಾಸ್ಟರ್ ಮಾಲೆಬೆಟ್ಟು, ಹಮ್ಜತ್ ಉಡುಪಿ, ಹಸೈನಾರ್ ಆನೆಮಹಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ഇങ്ങോട്ട് അർഫത്ത് ഇങ്ങോട്ട് കാണുമ്പോൾ ಆಯ್ತು, ಇಲ್ಲಿ ನೋಡಿ. ಐತಿಹಾಸಿಕ ಸಮ್ಮೇಳನದ ಪ್ರಚಾರಾರ್ಧದ ಅಂಗವಾಗಿ ಈ ರ್ಯಾಲಿಯು ಈಗ ತಾನೇ ಕೊಡಗಿನ
ಮುಖ್ಯಪಟ್ಟಣ ನಾಪೋಕ್ಲಿಗೆ ಆಗಮಿಸಿದೆ. ಇನ್ನು ಕೊಡಗಿನ ಎಲ್ಲ ನಾನಾ ಕಡೆಗಳಲ್ಲೂ ಈ ವಾಹನಗಳು ಸಂಚಾರ ಮಾಡಲಿಕ್ಕಿದೆ. 24ನೇ ತಾರೀಕು ಎಲ್ಲ ಜನಾಂಗದವರು SYS ಅಂತ ಹೇಳಿದ್ರೆ ಒಂದು ಸಮುದಾಯದಲ್ಲ, ಇಡೀ ಎಲ್ಲರ ಒಂದು ಬೆಳವಣಿಗೆ ಆದಂಥ ಒಂದು ಸಂಘಟನೆ ಇದು. 30ನೇ ವರ್ಷ ಜನವರಿ 24ನೇ ತಾರೀಕು ಎಲ್ಲ ಸಮುದಾಯದವರು ಮಂಗಳೂರಿನಲ್ಲಿ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ತಾವುಗಳು